ಸ್ನೇಹಿತರೆ ನಮಸ್ತೆ. ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಈ ವರ್ಷದ ಕೆಸೆಟ್ ಪರೀಕ್ಷೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಪರೀಕ್ಷೆಯನ್ನು ಕಳೆದ 3 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದೆ. ಸೊ ಅದರಂತೆ ಈ ವರ್ಷ ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವೇ ಈ ವರ್ಷದ ಕೆಸೆಟ್ ಪರೀಕ್ಷೆಯನ್ನ ನಡೆಸಿತ್ತು. ಸೊ ಈ ಒಂದು ಕೆಸೆಟ್ ಪರೀಕ್ಷೆಯ ಒಂದು ತಾತ್ಕಾಲಿಕ ಫಲಿತಾಂಶವನ್ನ ಈಗಾಗಲೇ ಪ್ರಕಟ ಮಾಡಿದ್ದಾರೆ. ಅಂದ್ರೆ ನೀವು ಎಷ್ಟು ಅಂಕಗಳನ್ನ ಗಳಿಸಿದಿರಿ ಅಂತ ಹೇಳಿ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿದ್ರು. ಸೊ ಆ ಮುಖಾಂತರ ಎಲ್ಲರೂ ಕೂಡ ಫಲಿತಾಂಶವನ್ನ ನೋಡಿರ್ತೀವಿ. ಸೊ ಇದೀಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆಯ ಬಗ್ಗೆ ಒಂದು ಪ್ರಮುಖವಾಗಿರುವಂತಹ ಪ್ರಕಟಣೆಯನ್ನ ಹೊರಡಿಸಿರುವಂತದ್ದು. ಸೊ ನೀವು ಇಲ್ಲಿ ಕಾಣಬಹುದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ನಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ 21/11 ಅಂದ್ರೆ ಇವತ್ತು ರಿಲೀಸ್ ಆದಂತ ಒಂದು ಪ್ರೆಸ್ ನೋಟಿಫಿಕೇಶನ್ ಇದು. ಸೊ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಪ್ರಕಟಣೆಯನ್ನ ನೀವು ಕಾಣಬಹುದು. ಸೊ ಇದರಲ್ಲಿ ಈ ವರ್ಷದ ಕೆಸೆಟ್ ಪರೀಕ್ಷೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಈ ವರ್ಷದ ಕೆಸೆಟ್ ಪರೀಕ್ಷೆಗೆ ಅಧಿಸೂಚನೆಯನ್ನ ಹೊರಡಿಸಿ ನವೆಂಬರ್ 2ನೇ ತಾರೀಕು ಇದೇ ತಿಂಗಳು ನಾವು ಕೆಸೆಟ್ ಪರೀಕ್ಷೆಯನ್ನ ನಡೆಸಿದ್ದೆವು. ಸೊ ಈ ವರ್ಷದ ಕೆಸೆಟ್ ಪರೀಕ್ಷೆ ರಾಜ್ಯದ 11 ಜಿಲ್ಲಾ ಕೇಂದ್ರಗಳಲ್ಲಿ 33 ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಾಗೆ ನಡೆದಿತ್ತು. ಸೊ ಈ ಕೆಸೆಟ್ ಪರೀಕ್ಷೆಗೆ ಒಟ್ಟಾಗಿ 1,34,826 ಜನ ಅಭ್ಯರ್ಥಿಗಳು ನೋಂದಾವಣಿಯನ್ನ ಮಾಡಿದರು. ಸೊ ಅದರಲ್ಲಿ 1,21,052 ಜನ ಅಭ್ಯರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2 ಪರೀಕ್ಷೆಗೆ ಹಾಜರಾಗಿದ್ದರು. ಪರೀಕ್ಷೆಗೆ ಹಾಜರಾದಂತಹ ಅಭ್ಯರ್ಥಿಗಳ ಸಂಖ್ಯೆ 1,21,052. ಸೊ ಇಷ್ಟು ಜನ ಅಭ್ಯರ್ಥಿಗಳು ಹಾಜರಾಗಿದ್ದರು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಹೇಳಿದರೆ, ನಾವು ಪರೀಕ್ಷೆಯನ್ನು ತುಂಬಾ ಪಾರದರ್ಶಕವಾಗಿ ನಡೆಸಿದ್ದೇವೆ. ಹಾಗೆಯೇ ತಾತ್ಕಾಲಿಕ ಕೀ ಉತ್ತರಗಳನ್ನ ವೆಬ್ಸೈಟ್ ನಲ್ಲಿ ಪ್ರಕಟಿಸಿ ಆಕ್ಷೇಪಣೆಗಳನ್ನು ಕೂಡ ಆಹ್ವಾನಿಸಲಾಗಿತ್ತು. ಸೊ ಬಂದ ಎಲ್ಲ ಆಕ್ಷೇಪಣೆಗಳನ್ನು ಕೂಡ ತಜ್ಞರಿಂದ ಪರಿಶೀಲಿಸಿ ಅಂತಿಮಗೊಳಿಸಿದಂತಹ ಉತ್ತರಗಳ ಆಧಾರದ ಮೇಲೆ ನಾವು ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ 15 ನವೆಂಬರ್ 2021 ತಾತ್ಕಾಲಿಕ ಅಂಕಪಟ್ಟಿಯನ್ನ ನಾವು ಪ್ರಕಟ ಮಾಡಿದ್ದೆವು ಅಂತ ಹೇಳಿ ಇಲ್ಲಿ ಪ್ರಕಟಿಸಿದ್ದಾರೆ. ಸೊ ಇಲ್ಲಿ ಮುಂದುವರೆದು ಹೇಳಿದರೆ, ನಾವು ಕೆಸೆಟ್ ಫಲಿತಾಂಶ ಪ್ರಕಟಣೆಗೆ ಯುಜಿಸಿಯ ಸೂತ್ರ ಮತ್ತು ರಾಜ್ಯ ಮೀಸಲಾತಿ ನೀತಿಯ ಪ್ರಕಾರ ಅಭ್ಯರ್ಥಿಗಳನ್ನ ಅವರು ಪಡೆದಂತಹ ಅಂಕಗಳನ್ನು ಆಧರಿಸಿ ಮೆರಿಟ್ ಪಟ್ಟಿಯನ್ನ ತಯಾರು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ರೀತಿ ಫಲಿತಾಂಶವನ್ನ ಪ್ರಕಟ ಮಾಡಿದ್ದೇವೆ ಅಂತ ಹೇಳುವುದನ್ನ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಹಂತ 1, 2, 3 ಹಂತಗಳನ್ನ ಕೊಟ್ಟಿದ್ದಾರೆ. 2 ಪೇಪರ್ಗಳಿಗೆ ಅಂದ್ರೆ ಪೇಪರ್ 1 ಮತ್ತು ಪೇಪರ್ 2ಗೆ ಹಾಜರಾದಂತಹ ಒಟ್ಟು ಅಭ್ಯರ್ಥಿಗಳ 6% ಅಭ್ಯರ್ಥಿಗಳನ್ನ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಆಯ್ಕೆ ಮಾಡಲಾಗ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ ಈ ಯುಜಿಸಿ ಗೈಡ್ಲೈನ್ಸ್ ನ ಪ್ರಕಾರ ಕೆಸೆಟ್ ಪರೀಕ್ಷೆ ನಡೆದಿದೆ. ಸೊ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ಕೂಡ ಅದೇ ಮಾನದಂಡದಲ್ಲಿ ಆಧಾರದಲ್ಲಿ ನಡೀತಿದೆ. ಸೊ ಯುಜಿಸಿಯ ಗೈಡ್ಲೈನ್ಸ್ ನ ಪ್ರಕಾರ ಪರೀಕ್ಷೆಗೆ ಹಾಜರಾದಂತಹ ಒಟ್ಟು ಅಭ್ಯರ್ಥಿಗಳ 6% ಜನ ಅಭ್ಯರ್ಥಿಗಳನ್ನ ಕೆಸೆಟ್ ಪರೀಕ್ಷೆಯಲ್ಲಿ ಅಥವಾ ಇತರ ರಾಜ್ಯಗಳು ನಡೆಸುವಂತಹ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹ ಅಭ್ಯರ್ಥಿಗಳು ಅಂತೇಳಿ ಘೋಷಣೆ ಮಾಡಬೇಕಾಗ್ತದೆ. ಅವರಿಗೆ ಎಲ್ಲರಿಗೂ ಕೂಡ ಅರ್ಹತಾ ಪ್ರಮಾಣ ಪತ್ರವನ್ನ ಕೊಡಬೇಕಾಗ್ತದೆ. ಅದರಂತೆ ನಮ್ಮ ರಾಜ್ಯದಲ್ಲಿ ಕೂಡ ಇದೇ ಮಾನದಂಡವನ್ನ ಅನುಸರಣೆ ಮಾಡಲಾಗ್ತದೆ. ಅದನ್ನ ಇಲ್ಲಿ ಹೇಳಿದ್ದಾರೆ. ಸೊ ಮುಂದುವರೆದು ಹೇಳಿದರೆ, ಹಂತ 2, ಹಂತ 1ರಲ್ಲಿ ಲಭ್ಯವಾದಂತಹ ಒಟ್ಟು ಸ್ಲಾಟ್ಗಳನ್ನ ವರ್ಗವಾರು ಮತ್ತು ವಿಷಯವಾರು ವಿಂಗಡಿಸಿ 2 ಪೇಪರ್ಗಳ ಒಟ್ಟು ಅಂಕಗಳನ್ನು ಆಧರಿಸಿ ಮೆರಿಟ್ ಪಟ್ಟಿಯನ್ನ ತಯಾರಿಸಲಾಗುತ್ತದೆ ಅಂತೇಳಿ ಹೇಳಿದ್ದಾರೆ. ಸೊ ಇದಾದ ನಂತರ ನೆಕ್ಸ್ಟ್ ಹಂತ 3, ಅರ್ಹತೆ ಪಡೆಯಲು ಅಭ್ಯರ್ಥಿಗಳು 2 ಪೇಪರ್ಗಳಲ್ಲಿ ಹಾಜರಾಗಿರಬೇಕು. ಅಂದ್ರೆ 2 ಪೇಪರ್ಗಳನ್ನು ನೀವು ಅಟೆಂಡ್ ಮಾಡಿರಬೇಕು. ಪೇಪರ್ 1 ಮತ್ತು ಪೇಪರ್ 2 ಅನ್ನ. ಬರೀ ನೀವು ಪೇಪರ್ 1 ಅನ್ನು ಬರೆದು ಪೇಪರ್ 2 ಅನ್ನು ಬರೆದಿದ್ರೆ ನಿಮ್ಮನ್ನ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಹಾಗೆ ಇಲ್ಲೊಂದಿಷ್ಟು ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ಕೂಡ ನೀವು ಹೊಂದಬೇಕಾಗ್ತದೆ. ನೋಡಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಅಂದ್ರೆ GM ಮೆರಿಟ್ ಅಭ್ಯರ್ಥಿಗಳು. ಸೊ ನೀವು ಈ ಕೆಸೆಟ್ ಪರೀಕ್ಷೆಯಲ್ಲಿ ಒಟ್ಟು 2 ಪತ್ರಿಕೆಗಳು, ಪತ್ರಿಕೆ 1 ಮತ್ತು ಪತ್ರಿಕೆ 2. ಪತ್ರಿಕೆ 1ರಲ್ಲಿ ಇದು 100 ಮಾರ್ಕ್ಸ್ ಇರುವಂತದ್ದು. ಹಾಗೆಯೇ ಪತ್ರಿಕೆ 2 ನಿಮ್ಮ ಸಬ್ಜೆಕ್ಟ್ ಪೇಪರ್, ಇದು 200 ಮಾರ್ಕ್ಸ್ ಇರುವಂತದ್ದು. ಹಾಗೆ ಟೋಟಲ್ 300 ಅಂಕಗಳಿಗೆ ಕೆಸೆಟ್ ಪರೀಕ್ಷೆ ನಡೆಯುತ್ತೆ. ಸೊ ಇದರಲ್ಲಿ ನೀವು ಈ ಜನರಲ್ ಮೆರಿಟ್ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ನೀವು ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನ ಸ್ಯಾಟಿಸ್ಫೈ ಮಾಡಬೇಕಿದ್ರೆ ನೀವು ಅಟ್ಲೀಸ್ಟ್ 40% ಅಂಕಗಳನ್ನ ಗಳಿಸಬೇಕು. ಅಂದ್ರೆ 100ರಲ್ಲಿ 40% ಅಂತ ಹೇಳಿದ್ರೆ ನೀವು 300ರಲ್ಲಿ 120 ಅಂಕಗಳನ್ನ ಗಳಿಸಬೇಕು. ಸೊ ಇಷ್ಟು ಅಂಕಗಳನ್ನ ಗಳಿಸಿದ್ರೆ ನಿಮ್ಮನ್ನ ಎಲಿಜಿಬಿಲಿಟಿಗೆ ಕನ್ಸಿಡರ್ ಮಾಡ್ತಾರೆ ಅಷ್ಟೇ. ಸೊ ನೀವು ಕ್ವಾಲಿಫೈ ಆಗೋದು ಬಿಡುವುದು ಅದು ನಿಮ್ಮ ಕಟ್ ಆಫ್ ನ ಮೇಲೆ ಡಿಪೆಂಡ್. ಸೊ ಹಾಗೇನೆ ಇಲ್ಲಿ ಮೀಸಲಾತಿ ವರ್ಗಗಳು ಅಂದ್ರೆ, ಸೊ ಇಲ್ಲಿ SC ST ಅಂದ್ರೆ ಇಲ್ಲಿ ಒಳ ಮೀಸಲಾತಿಯನ್ನು ಕೂಡ ಅಪ್ಲೈ ಮಾಡಿದ್ದಾರೆ. SCA SCB SCC ಹಾಗೇನೆ ST ಕ್ಯಾಟಗರಿ 1 ಕ್ಯಾಟಗರಿ 2A 2B 3A 3B ಹಾಗೂ ವಿಕಲಚೇತನ ಅಭ್ಯರ್ಥಿಗಳು, ತೃತೀಯ ಲಿಂಗ ಅಭ್ಯರ್ಥಿಗಳು, ಇವರುಗಳು ಈ ಪೇಪರ್ 1 ಮತ್ತು ಪೇಪರ್ 2 ಈ 2 ಪತ್ರಿಕೆಗಳು ಸೇರಿ ಒಟ್ಟು ಕನಿಷ್ಠ 35% ಅಂಕಗಳನ್ನ ಗಳಿಸಬೇಕು. 35% ಅಂತ ಹೇಳಿದ್ರೆ 300ರಲ್ಲಿ 105 ಅಂಕಗಳನ್ನ ನೀವು ಗಳಿಸಿರ್ಲೇಬೇಕು. ಇಷ್ಟು ಮಿನಿಮಮ್ ಅಂಕಗಳನ್ನ ಗಳಿಸಿದ್ರೆ ಮಾತ್ರ
ನಿಮ್ಮನ್ನ ಎಲಿಜಿಬಿಲಿಟಿ ವ್ಯಾಪ್ತಿಗೆ ಕನ್ಸಿಡರ್ ಮಾಡ್ತಾರೆ. ಸೊ ಆ ನಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಲಾಟ್ ಅನ್ನ ಅವರು ಎಷ್ಟು ಸ್ಲಾಟ್ಗಳನ್ನ ನಾವು ಈ ವರ್ಷ ಕೊಡಬೇಕು ಅಂತೇಳಿ, ಎಷ್ಟು ಜನರಿಗೆ ನಾವು ಕೊಡಬೇಕು ಅಂತೇಳಿ ಅದನ್ನ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಕ್ಯಾಲ್ಕುಲೇಷನ್ಗೆ ಸಂಬಂಧಪಟ್ಟಾಗಿ ಒಂದು ಸಪರೇಟ್ ಆದಂತ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಪ್ರಕಾರ ಸ್ಲಾಟ್ಗಳನ್ನ ನಿರ್ಧಾರ ಮಾಡ್ತಾರೆ. ಸ್ಲಾಟ್ಗಳನ್ನ ನಿರ್ಧಾರ ಮಾಡಿ ಯಾವ್ಯಾವ ಕೆಟಗರಿಗೆ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಕಟ್ ಆಫ್ ಅಂಕಗಳನ್ನು ನಾವು ಫಿಕ್ಸ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡ್ತಾರೆ. ಸೊ ಅಷ್ಟು ಕಟ್ ಆಫ್ ಗಳನ್ನ ಪ್ರತಿಯೊಂದು ಕೆಟಗರಿಗೆ ಪ್ರತಿಯೊಂದು ಸಬ್ಜೆಕ್ಟ್ಗೆ ಫಿಕ್ಸ್ ಮಾಡ್ತಾರೆ. ಆ ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಅಭ್ಯರ್ಥಿಗಳು ಕೂಡ ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗ್ತಾರೆ. ಅವರಿಗೆಲ್ಲರಿಗೂ ಕೂಡ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನು ಕೊಡಲಾಗ್ತದೆ. ಸೊ ಈ ರೀತಿ ಫಲಿತಾಂಶ ಪ್ರಕಟಣೆಯ ಮಾನದಂಡ ಇರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಸೊ ಈಗಾಗಲೇ ಮೊದಲೇ ಹೇಳಿದಾಗೆ ಈ ವರ್ಷ ಒಟ್ಟು 1,21,052 ಜನ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಗೆ ಹಾಜರಾಗಿದ್ದರು. ಸೊ UGC ನಿಯಮದ ಪ್ರಕಾರ 6% ಅಭ್ಯರ್ಥಿಗಳಿಗೆ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನು ಕೊಡಬೇಕು. ಸೊ ಅದರ ಪ್ರಕಾರ 1,21,052ರ 6% ಅಂತ ಹೇಳಿದ್ರೆ 7,263 ಜನ ಅಭ್ಯರ್ಥಿಗಳಿಗೆ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನು ಕೊಡಬೇಕು. ಅಂದ್ರೆ ಪರೀಕ್ಷೆಗೆ ಹಾಜರಾದಂತಹ ಅಭ್ಯರ್ಥಿಗಳ ಆಧಾರದಲ್ಲಿ, ಸೊ ಈ ಸಂಖ್ಯೆ ಆಧಾರದಲ್ಲಿ. ಸೊ ಆದ್ರೆ ಕಟ್ ಆಫ್ ನಿಯಮದ ಪ್ರಕಾರ ಒಟ್ಟು 8,383 ಜನ ಅಭ್ಯರ್ಥಿಗಳು ಅರ್ಹರಾಗಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಸೊ ನೀವು ಇಲ್ಲಿ ಕೇಳಬಹುದು, ಇಲ್ಲಿ UGC ನಿಯಮದ ಪ್ರಕಾರ 6% ಅಂತ ಹೇಳಿದ್ರೆ 7,263 ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆಗ್ತಾರಲ್ವಾ. ಸೊ ಇಲ್ಲಿ ಸಂಖ್ಯೆ ಜಾಸ್ತಿ ಇದೆ, 1,000 ಜನ ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ. ಯಾಕೆ ಅಂತ ಕೇಳಬಹುದು. ಸೊ ಇಲ್ಲಿ ಈ UGC ನಿಯಮದ ಪ್ರಕಾರ 6% ಕ್ರೈಟೀರಿಯಾದ ಆಧಾರದ ಮೇಲೆ ಒಂದು ಕಟ್ ಆಫ್ ಅನ್ನ ಪ್ರತಿ ಸಬ್ಜೆಕ್ಟ್ಗೆ ಪ್ರತಿ ಕೆಟಗರಿಗೆ ಫಿಕ್ಸ್ ಮಾಡ್ತಾರೆ. ಸೊ ಬೇರೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಬೇರೆ ಬೇರೆ ಕೆಟಗರಿ ವ್ಯಾಪ್ತಿಯಲ್ಲಿ ಸೊ ಒಂದೇ ಅಂಕಗಳನ್ನ ಗಳಿಸಿದಂತಹ ಅಭ್ಯರ್ಥಿಗಳು ತುಂಬಾ ಜನ ಇರ್ತಾರೆ, ಸಾವಿರಾರು ಜನ ಇರಬಹುದು. ಸೊ ಹಾಗಾಗಿ ಇಲ್ಲಿ ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅಭ್ಯರ್ಥಿಗಳ ಸಂಖ್ಯೆ ಆ ರೀತಿ ಜಾಸ್ತಿ ಆಗಿರುವಂತದ್ದು. ಫಾರ್ ಎಕ್ಸಾಂಪಲ್, ಕನ್ನಡ ಸಬ್ಜೆಕ್ಟ್ ಅಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗಳಿಗೆ 160 ಕಟ್ ಆಫ್ ಅಂಕಗಳಂತೇಳಿ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಈ 160 ಅಂಕಗಳು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಿದಂತ ಜನರಲ್ ಮೆರಿಟ್ ಅಭ್ಯರ್ಥಿಗಳು ತುಂಬಾ ಜನ ಇರ್ತಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಕಟ್ ಆಫ್ ವ್ಯಾಪ್ತಿಯಲ್ಲಿ ಬರುವಂತ ಕಟ್ ಆಫ್ ನಷ್ಟು ಮತ್ತು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಿದಂತ ಎಲ್ಲ ಅಭ್ಯರ್ಥಿಗಳಿಗೆ ಕೂಡ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನು ಕೊಡಬೇಕಾಗ್ತದೆ. ಎಲ್ಲರನ್ನು ಕೂಡ ಅರ್ಹ ಅಭ್ಯರ್ಥಿಗಳಂತ ಹೇಳಿ ಕನ್ಸಿಡರ್ ಮಾಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿರುವಂತದ್ದು ಅದನ್ನ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಮುಂದುವರೆದು ಹೇಳಿದರೆ, KEA ವೆಬ್ಸೈಟ್ ನಲ್ಲಿ ಈ ಕೆಳಗಿನ ವಿವರಗಳೊಂದಿಗೆ ತಾತ್ಕಾಲಿಕ ಫಲಿತಾಂಶವನ್ನ ಪ್ರಕಟಿಸಲಾಗಿದೆ ಅಂತೇಳಿ. ಸೊ ಜಸ್ಟ್ ಈ ಪ್ರಕಟಣೆಯನ್ನ ಮಾತ್ರ ನೀವು ಈಗ ವೆಬ್ಸೈಟ್ ನಲ್ಲಿ ಕಾಣಬಹುದು. ಸೊ ನೆಕ್ಸ್ಟ್ ಅವರು ಅಪ್ಲೋಡ್ ಮಾಡ್ತಿದ್ದಾರೆ ಅಷ್ಟೇ. ನಿಮ್ಮ ವಿಷಯವಾರು ಮತ್ತು ವರ್ಗವಾರು ನೋಂದಾಯಿತರು, ಪರೀಕ್ಷೆ ಬರೆದಂತಹ ಅಭ್ಯರ್ಥಿಗಳು, ಅರ್ಹ ಮತ್ತು ಅನರ್ಹ ಅಭ್ಯರ್ಥಿಗಳ ಸಂಖ್ಯೆಯನ್ನು ಕೂಡ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ. ಹಾಗೆಯೇ 40% ಅಂಕಗಳನ್ನ ಪಡೆದಂತಹ GM ಕ್ಯಾಂಡಿಡೇಟ್ ಗಳ ಪಟ್ಟಿ, ಹಾಗೆಯೇ 35% ಅಂಕಗಳನ್ನ ಪಡೆದಂತಹ ಇಲ್ಲಿ ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಗಳು, ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳ ಪಟ್ಟಿ, ಹಾಗೆಯೇ ಆ ಅಭ್ಯರ್ಥಿಗಳು ಪಡೆದಂತಹ ಅಂಕಗಳ ವಿವರವನ್ನು ಕೂಡ ನಾವು ಪ್ರಕಟ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ. ಹಾಗೆಯೇ ವಿಷಯವಾರು ಮತ್ತು ವರ್ಗವಾರು ಲಭ್ಯವಿರುವಂತಹ ಸ್ಲಾಟ್ಗಳೆಷ್ಟು, ಎಷ್ಟೆಷ್ಟು ಸ್ಲಾಟ್ಗಳು ಯಾವ್ಯಾವ ಸಬ್ಜೆಕ್ಟ್ಗೆ ಹೋಗಿದೆ, ಯಾವ್ಯಾವ ಕೆಟಗರಿ ಹೋಗಿದೆ ಅಂತ ಹೇಳಿ ಕೂಡ ಅದನ್ನು ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಸಪರೇಟ್ ಆಗಿ PDF ಅನ್ನು ಅಪ್ಲೋಡ್ ಮಾಡ್ತಾರೆ. ಹಾಗೆಯೇ ಆಯ್ಕೆಗೊಂಡವರಂತಹ ಸಂಖ್ಯೆ ಮತ್ತು ವಿಷಯವಾರು ಕಟ್ ಆಫ್ ಅಂಕಗಳು. ಸೊ ಯಾರೆಲ್ಲ ಅಭ್ಯರ್ಥಿಗಳು ಈ ಕಟ್ ಆಫ್ ವ್ಯಾಪ್ತಿಯಲ್ಲಿ ಬರ್ತಾರೆ, ಅರ್ಹಗೊಂಡಂತಹ ಅಭ್ಯರ್ಥಿಗಳು, ಅವರ ಅರ್ಜಿ ಸಂಖ್ಯೆಯನ್ನು, ಅಪ್ಲಿಕೇಶನ್ ನಂಬರ್ ಅನ್ನ ಕ್ಲಿಯರ್ ಆಗಿ ಒಂದು PDF ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಪ್ರತಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗಿ ಕೂಡ ಮೆನ್ಷನ್ ಮಾಡ್ತಾರೆ. ಅದನ್ನು ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗೆ ಅರ್ಹರಾದಂತಹ ಅಭ್ಯರ್ಥಿಗಳ ಅಪ್ಲಿಕೇಶನ್ ಸಂಖ್ಯೆಗಳು ಅಂತ ಹೇಳಿದರೆ ನಿಮ್ಮ ಅರ್ಜಿ ಸಂಖ್ಯೆಯನ್ನು ಕೊಡ್ತಾರೆ. ನೀವು ನಿಮ್ಮ ಅರ್ಜಿ ಸಂಖ್ಯೆಯನ್ನ ಆ PDF ನಲ್ಲಿ ಸರ್ಚ್ ಮಾಡಿ ನೀವು ಕ್ವಾಲಿಫೈ ಆಗಿದ್ದೀರೋ ಇಲ್ವೋ ಅಂತೇಳಿ ಚೆಕ್ ಮಾಡ್ಕೊಳ್ಬೇಕು. ಸೊ ನೀವು ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗಿ ಸಪರೇಟ್ ಆಗಿ ಅವರು ಕಟ್ ಆಫ್ ಅಂಕಗಳನ್ನ ಕೊಡ್ತಾರೆ. ಸೊ ಆ ಕಟ್ ಆಫ್ ಅಂಕಗಳನ್ನ ನೋಡಿ ನೀವು ಫೈಂಡ್ ಔಟ್ ಮಾಡಬಹುದು ನೀವು ಎಲಿಜಿಬಲ್ ಆಗಿದ್ದೀರಾ ಇಲ್ವಾ ಅಂತೇಳಿ. ನೀವು PDF ಅನ್ನು ನೋಡ್ಬೇಕಂತೇಳಿ, ಬೇಕಿದ್ರೆ ಕನ್ಫರ್ಮೇಶನ್ ಬೇಕಾಗಿ ನೀವು ನೋಡಬಹುದು. ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನು ಕೂಡ ಅಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ನೋಡಿ, ಇಲ್ಲಿ ಕೆಸೆಟ್ 2025 ತಾತ್ಕಾಲಿಕ ಫಲಿತಾಂಶಗಳ ಕಟ್ ಆಫ್ ಪಟ್ಟಿ ಅಂತೇಳಿ ಇಲ್ಲಿ ಒಂದು ಲಿಂಕ್ ಅನ್ನು ನೀವು ಕಾಣಬಹುದು. ಇದನ್ನ ಕ್ಲಿಕ್ ಮಾಡಿದ್ರೆ ಈಗ ಸದ್ಯಕ್ಕೆ ಇದು ಓಪನ್ ಆಗ್ತಾ ಇಲ್ಲ. ಸೊ ಅಪ್ಲೋಡ್ ಆಗ್ತಾ ಇದೆ ಅಷ್ಟೇ. ಸೊ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಸೊ ಸ್ವಲ್ಪ ಹೊತ್ತು ನಂತರ ಇದರ ಕಟ್ ಆಫ್ ಅಂಕಗಳ PDF ಕೂಡ ಓಪನ್ ಆಗುತ್ತೆ. ಸೊ ಹಾಗೆ ಇಲ್ಲಿ ಅರ್ಹ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿರುವಂತಹ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅರ್ಹ ಅಭ್ಯರ್ಥಿಗಳ ಅರ್ಹತಾ ಮಾನದಂಡಗಳು, ಸ್ವಯಂ ಘೋಷಣೆ ಮತ್ತು ದಾಖಲಾತಿಗಳ ಪರಿಶೀಲನೆ ಕೆಸೆಟ್ 2025 ಅಧಿಸೂಚನೆಯ ಪ್ರಕಾರ ನಡೀತಿದೆ ಅಂತ ಹೇಳಿದರೆ, ನೋಟಿಫಿಕೇಶನ್ ಪ್ರಕಾರವೇ ನಡೀತದೆ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ KEA ಕಚೇರಿಯಲ್ಲಿ ನಡೀತದೆ. ಅರ್ಜಿ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ಅಪ್ಲೋಡ್ ಮಾಡಿದ ಮಾಹಿತಿಯು ಸರಿಹೊಂದಿಕೆ ಆಗಬೇಕು ಅಂತ ಹೇಳಿ ಕೇಳಿದರೆ ಇದಕ್ಕೆ KEA ಹೊಣೆಗಾರರಲ್ಲ. ಒಂದು ವೇಳೆ ಮಿಸ್ ಮ್ಯಾಚ್ ಕಂಡು ಬಂದ್ರೆ ಅದಕ್ಕೆ ಅಭ್ಯರ್ಥಿಗಳೇ ಹೊಣೆಗಾರರು, KEA ಹೊಣೆಗಾರರಲ್ಲ ಅಂತ ಹೇಳಿ ಹೇಳಿದ್ದಾರೆ. ಕೆಸೆಟ್ 2025 ಪರೀಕ್ಷೆಯನ್ನು ನಡೆಸುವುದು ಮತ್ತು ಫಲಿತಾಂಶ ಪ್ರಕಟಿಸುವುದಕ್ಕೆ KEA ಜವಾಬ್ದಾರಿ ಮಾತ್ರ ಸೀಮಿತ ಆಗಿದೆ ಅಂತ ಹೇಳಿದ್ದಾರೆ. ಅರ್ಹತಾ ಪ್ರಮಾಣ ಪತ್ರಗಳಂದ್ರೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ಗಳನ್ನ ದಾಖಲೆ ಪರಿಶೀಲನೆಯ ನಂತರ
ಶೀಘ್ರದಲ್ಲೇ ನೀಡಲಾಗ್ತದೆ ಅಂತ ಹೇಳಿದ್ದಾರೆ. ಸೊ ಈಗ ರಿಲೀಸ್ ಆಗುವಂತ ತಾತ್ಕಾಲಿಕ ಕಟ್ ಆಫ್ ಅಂಕಗಳು. ಈ ತಾತ್ಕಾಲಿಕ ಕಟ್ ಆಫ್ ಅಂಕಗಳಿಗೆ ಅಬ್ಜೆಕ್ಷನ್ ಅನ್ನು ಹಾಕ್ಲಿಕ್ಕೆ ಒಂದಷ್ಟು 2-3 ದಿವಸಗಳ ಕಾಲಾವಕಾಶವನ್ನ ಕೊಡಬಹುದು. ಸೊ ಅದಾದ ನಂತರ ನಿಮ್ಮ ಫೈನಲ್ ರಿಸಲ್ಟ್ ಬರ್ತದೆ. ಏನು ತಾತ್ಕಾಲಿಕ ಫಲಿತಾಂಶಕ್ಕೆ, ತಾತ್ಕಾಲಿಕ ಕಟ್ ಆಫ್ ಅಂಕಗಳಿಗೆ ಮತ್ತು ಅಂತಿಮ ಫಲಿತಾಂಶಕ್ಕೆ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಆಲ್ಮೋಸ್ಟ್ ಸಿಮಿಲರ್ ಆಗಿರ್ತದೆ. 99.9% ಇದೇ ಫೈನಲ್ ಆಗುವಂಥದ್ದು. ಯಾವುದೇ ಚೇಂಜಸ್ಗಳು ಆಗುವುದಿಲ್ಲ. ಸೊ ಹಾಗಾಗಿ ಈಗ ಬಂದಂತ ರಿಸಲ್ಟೇ ಫೈನಲ್, ಕಟ್ ಆಫ್ ಫೈನಲ್ ಆಗಿರುವಂತದ್ದು. ಸೊ ಈ ಬಾರಿಯ ಕೆಸೆಟ್ ಪರೀಕ್ಷೆನ ತುಂಬಾ ಅಚ್ಚುಕಟ್ಟಾಗಿ ನಡೆಸಿದ್ದಾರೆ. ಸೊ ಪರೀಕ್ಷೆ ನಡೆದು ಸರಿಸುಮಾರು 20 ದಿವಸಗಳ ಕಾಲಾವಕಾಶದಲ್ಲಿ ರಜೆ ಎಲ್ಲ ಕಳೆದ್ರೆ ಸೊ 20 ದಿವಸಗಳು ಕೂಡ ಸಿಗುದು ವರ್ಕಿಂಗ್ ಡೇಸ್. ಸೊ ಅದರ ಒಳಗಡೆ ನಿಮ್ಮ ಫಲಿತಾಂಶವನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಹಾಗಾಗಿ ಸೂಪರ್ ಫಾಸ್ಟ್ ಆಗಿ ಈ ವರ್ಷದ ಕೆಸೆಟ್ ಪರೀಕ್ಷೆಯ ಎಲ್ಲಾ ಪ್ರಕ್ರಿಯೆಗಳನ್ನು ಕೂಡ ಮುಗಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಅಷ್ಟೇ ವೇಗದಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು, ದಾಖಲಾತಿ ಪರಿಶೀಲನೆಯನ್ನು ಕೂಡ ನಡೆಸಿದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಪ್ರಕಟಣೆಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಕಾಣಬಹುದು ನಾವು. ಸೊ ಇದೇ ರೀತಿಯ ಒಂದು ಶೀಘ್ರವಾದಂತಹ ಪ್ರಕ್ರಿಯೆಯನ್ನು ಕೂಡ ನಾವು ಎಲ್ಲಾ ನೇಮಕಾತಿಗಳಲ್ಲಿ, ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೇವೆ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಈ ವಿಚಾರದಲ್ಲಿ ನಾವು ಒಂದು ಅಭಿನಂದನೆಯನ್ನ ಸಲ್ಲಿಸಲೇಬೇಕು. ತುಂಬಾ ಅಚ್ಚುಕಟ್ಟಾಗಿ ಕೆಸೆಟ್ ಪರೀಕ್ಷೆಯನ್ನ ನಡೆಸಿದರೆ ಫಲಿತಾಂಶ ಪ್ರಕಟಣೆಯನ್ನು ಕೂಡ ತುಂಬಾ ಶೀಘ್ರದಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಒನ್ಸ್ ಅಗೇನ್ ಈ ವರ್ಷದ ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದಂತಹ ಎಲ್ಲ ಅಭ್ಯರ್ಥಿಗಳಿಗೆ ಕೂಡ ನಮ್ಮ ಕಡೆಯಿಂದ ಶುಭ ಹಾರೈಕೆಗಳು. ಸೊ ನೀವು ಮಾಡಿದಂತಹ ಪ್ರಯತ್ನಕ್ಕೆ ಸರಿಯಾದಂತಹ ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಹಾಗಾಗಿ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಟು ಆಲ್ ದ ಎಲಿಜಿಬಲ್ ಕ್ಯಾಂಡಿಡೇಟ್. ಸೊ ಇನ್ನು ಪ್ರಮುಖವಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸಂಬಂಧಪಟ್ಟಾಗೆ ನೀವು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಂತದಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಅದನ್ನು ಕೂಡ ನೀವು ಕರೆಕ್ಟ್ ಆಗಿ ನೋಡಿ ಆನಂತರ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ಕೊಳ್ಳಿಕ್ಕೆ ಹೋಗಬೇಕು ಅಂತ ಹೇಳ್ತಾ, ಸೊ ಇದಕ್ಕೆ ಸಂಬಂಧಪಟ್ಟಾಗಿ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು.